ಬಹುತೇಕ ಜಿಲ್ಲೆಗಳ ಹಳ್ಳಕೊಳ್ಳ ನದಿ ತೊರೆಗಳು ಮೈತುಂಬಿಕೊಂಡಿವೆ. ಅದೇ ರೀತಿ ಬಾಗಲಕೋಟೆಯ ದಮ್ಮೂರು ಗ್ರಾಮದಲ್ಲಿ ನಿರ್ಮಾಣವಾಗಿರುವಂತಹ ಜಲಪಾತದಲ್ಲಿ ಜನರು ಮಿಂದೇಳ್ತಾ ಇದ್ದಾರೆ. ಈ ನೀರಿನ ಸ್ನಾನ ಮಾಡಿದ್ರೆ ರೋಗಗಳು ಗುಣಮುಖವಾಗ್ತವೆ ಅನ್ನುವಂತಹ ನಂಬಿಕೆ ಇದೆ. ಹೀಗೆ ಹಾಲ್ನುರಿಯಂತೆ ಬೀಳುತ್ತಿರುವ ನೀರಿನ ಬುಡದಲ್ಲಿ ಕುಳಿತು ಸ್ನಾನ ಮಾಡ್ತಿರೋ ಜನ. ಇದು ಮೋಜಿನ ಸ್ನಾನವಲ್ಲ, ಬದಲಿಗೆ ಸಂಜೀವಿನಿ ಸ್ನಾನ. ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಸಕಲ ರೋಗಗಳು ಗುಣಮುಖವಾಗ್ತವಂತೆ. ಬಾಗಲಕೋಟೆ ಜಿಲ್ಲೆಯ ದಮ್ಮೂರು ಗ್ರಾಮದ ಹೊರವಲಯದಲ್ಲಿದೆ ಇಮ್ಮಿನಿ ಜಲಪಾತ. ದಿಡಿಗಿನ ಬಸವೇಶ್ವರ ದೇಗುಲಕ್ಕೆ ಹೊಂದಿಕೊಂಡಂತೆ ಬೆಟ್ಟದ ಮಧ್ಯೆ ಗಿಡಗಂಟೆಗಳು, ಬೇರುಗಳ ಮಧ್ಯೆ ಹರಿದು ಬರುವ ಈ ನೀರಿನಲ್ಲಿ ದಿವ್ಯೌಷಧವನ್ನ ಒಳಗೊಂಡಿದ್ದು, ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನಗಳು ಗುಣಮುಖವಾಗ್ತವೆ ಅಂತಾರೆ ಸ್ಥಳೀಯರು. ಯಾವುದೇ ಭೇದ ಭಾವವಿಲ್ಲದೆ ಸ್ನಾನ ಮಾಡಿದ ನಂತರ ಬಸವೇಶ್ವರನ ದರ್ಶನ ಪಡೆದು ಧನ್ಯರಾಗ್ತಾರೆ. ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ, ಅವಳ ಮುಡಿಗೆ ಕುಸುಮಗಳು. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು. ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು.